ವೈದ್ಯ ಲೋಕದ ಶ್ರೀ ಶ್ರೀ ಗುರುಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆಯಲ್ಲಿ ನಿಮ್ಮ ವೈದ್ಯರು ಇವತ್ತು ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರ. ಡಾಕ್ಟ್ರುಗಳ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಕೂಡ ನಾನು ಕೊಡುವಂಥ ಮಾಹಿತಿ ಏನು ಅಂದರೆ 108 ಕಾಯಿಲೆಗಳಿಗೆ ನಮ್ಮಲ್ಲಿ ಔಷಧಿ ಇದೆ. 108 ಕಾಯಿಲೆಗಳಿಗೆ ಔಷಧಿ ನಮ್ಮಲ್ಲಿದೆ. ಇಂಥ ರೋಗಕ್ಕೆ ನಮ್ಮಲ್ಲಿ ಮೆಡಿಸಿನ್ ಇಲ್ಲ ಅನ್ನುವಂಥ ಮೈಂಡ್ ಇಲ್ಲ. ಗಿಡಮೂಲಿಕೆಗಳ ಬಗ್ಗೆ ಸಾಕಷ್ಟು ಅನುಭವ ಇದೆ ಈ ವೈದ್ಯ ಲೋಕಕ್ಕೆ. 108 ಕಾಯಿಲೆಗಳಿಗೆ ನಮ್ಮಲ್ಲಿ ಔಷಧಿಗಳು ಇದ್ದಾವೆ. ಈ 108 ಕಾಯಿಲೆಗಳ ಬಗ್ಗೆ ಮಾಹಿತಿಗಳು ಬೇಕಾದಷ್ಟಿದ್ದಾವೆ ವೀಕ್ಷಕರ. ಶುಗರು, BP, ಥೈರಾಯ್ಡು ಮತ್ತು ಹಲವೇ ದೇಹದಲ್ಲಿ ಹುಟ್ಟಿರ್ತಕ್ಕಂಥ ಹಲವೇ ರೋಗಗಳು, ಹೆಸರೇ ಇಲ್ಲದೆ ಇರತಕ್ಕಂಥ ಕಾಯಿಲೆಗಳು. ಅದು ಹೆಸರೇ ಇಲ್ಲ ಅವಕ್ಕೆ. ಹೆಸರಿಲ್ಲದೆ ಇರುವಂಥ ಕಾಯಿಲೆಗೆ ಏನಂತ ಹೇಳಿದ್ದಾರೆ ನಮ್ಮ ಹಿರಿಯರು, ಹೆಸರು ಇಲ್ಲದೆ ಇರುವಂಥ ಕಾಯಿಲೆಗಳಿಗೆ ಹಿರೇಮದ್ದಿನ ಗಿಡನೇ ಔಷಧಿ ಅಂತಾರೆ. ಹೆಸರಿಲ್ಲದೆ ಕಾಯಿಲೆಗೆ ಹಿರೇಮದ್ದಿನ ಗಿಡ ಅದೇ ಔಷಧಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ. ಧನ್ವಂತರಿಗಳು ಹೇಳಿರ್ತಕ್ಕಂಥ ಹೆಸರು ಇನ್ನೊಂದು ಏನು ಹೆಸರು ಅಂತ ಹೇಳಿದ್ರೆ, ಸಾಕಷ್ಟು ಅನುಭವ ಇರೋರಿಗೆ, ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಜನ ಹೆಸರು ಕೇಳಿರ್ತಾರೆ. ಅಶ್ವಗಂಧಿ ಅಂತ, ಹಿರೇಮದ್ದಿನ ಗೆಡ್ಡೆ ಅಶ್ವಗಂಧಿ. ಹೆಸರಿಲ್ಲದೆ ಇರೋ ಕಾಯಿಲೆಗೆ ಯಾವುದು ಔಷಧಿ? ಅಶ್ವಗಂಧಿ. ಹಿರೇಮದ್ದಿನ ಅಂದರೆ ದೊಡ್ಡ ಕಾಯಿಲೆಯ ಹಿರೇಮದ್ದು, ದೊಡ್ಡ ಔಷಧಿ ಅನ್ನುವಂಥದ್ದು. ಇವತ್ತು ಎಷ್ಟು ಕಾಯಿಲೆಗಳು ಬಂದಿದ್ದಾವೆ. ನಾವು ಹಿಂದೆ ನೋಡ್ತಾ ಇದ್ದಿದ್ದು ಮಂಡಿ ನೋವು ಬಂತು ಅನ್ನುವಂಥದ್ದು ಒಂದು ನೋಡ್ತಾ ಇದ್ವಿ ವೀಕ್ಷಕರೇ. ಮಂಡಿ ನೋವು ಬಂತು, ನಡ ಹಿಡ್ಕೊಂತು ಅನ್ನುವಂಥದ್ದು ಎರಡು ನೋಡ್ತಾ ಇದ್ವಿ. ಇವತ್ತು ಇಂಚಿಂಚ್ಗೂ ರೋಗಗಳು ಬಂದಿದ್ದಾವೆ. ಇವತ್ತು ಆರ್ಥೆಟಿಕ್ಸ್ ಅಂತಕ್ಕಂಥ ದೇಹನೇ ಚೂಜಿಗಳು ತಗೊಂಡು ಚುಚ್ಚುವಂಥ ಪರಿಸ್ಥಿತಿಗಳಿಂದ ಬಳಲ್ತಾ ಇದ್ದಾರೆ. ಪಿತ್ತಕೋಶದಿಂದ ತೊಂದರೆ ಪಡ್ತಕ್ಕಂಥವ್ರು ಇದ್ದಾರೆ. ಸರ್ವೇ ಸಾಮಾನ್ಯವಾಗಿ ಇವಾಗ ಹೇಳ್ಬೇಕಂತ ಹೇಳಿದ್ರೆ, ಒಂದು ಕೆಮ್ಮು ಬಂದರೆ ಕೆಮ್ಮು ವಾಸ ಮಾಡ್ಕೋಬೇಕಾದ್ರೆ 1 ತಿಂಗಳು ಬೇಕು. ಜ್ವರ ಬಂದರೆ 1 ತಿಂಗಳು ಬೇಕು ವಾಸ ಮಾಡ್ಕೋಬೇಕಾದ್ರೆ. ತಲೆನೋವು ಬಂದರೆ 1 ತಿಂಗಳು ಬೇಕು ವಾಸ ಆಗೋದು ಇಲ್ಲ. ಸಾಧಾರಣ ಮಣಗುತ್ತದೆ ಅಷ್ಟೇ. ನಮ್ಮಲ್ಲಿ ಕಂಪ್ಲೀಟಾಗಿ ಗುಣವಾಗುತ್ತೆ ವೀಕ್ಷಕರೇ. 108 ಕಾಯಿಲೆಗಳಿಗೆ ನಮ್ಮಲ್ಲಿ ಔಷಧಿ ಇದೆ. ಎಡಗಾಲು ಹೆಬ್ಬೆಟ್ಟಿಂದ ಹಿಡಿದು ಬಲಗಣ್ಣು ಉಬ್ಬುವರೆಗೂ 66 ಕೀಲಲ್ಲಿ 72 ನಾಡಿಗೆ 87 ಕೋಟೆ ತಲೆ ಕೂದಲು 9 ದೋರುಗಳಲ್ಲಿ ಹುಟ್ಟಿರ್ತಕ್ಕಂಥ ವಾತ, ಪಿತ್ತ, ಕಫ ಈ 3 ಕಡೆಯಿಂದ ಯಾವುದೇ ರೀತಿಯಿಂದ ಅವರಿಗೆ ರೋಗಗಳು ಬಂದಿದ್ದರೂ ಕೂಡ 3 ನಾಡಿ ಹಿಡ್ಕೊಂಡ್ರೆ ನಾಡಿ ಪರೀಕ್ಷೆಯಲ್ಲೇ ರೋಗಗಳು ನಮಗೆ ಗೊತ್ತಾಗ್ತವೆ. ಅದರ ಪ್ರಕಾರವಾಗಿ ನಾವು ವೈದ್ಯ ಮಾಡೋದ್ರಿಂದ ಡಾಕ್ಟ್ರ್ ಕೈ ಬಿಟ್ಬಿಟ್ಟಿದ್ರು ಪರವಾಗಿಲ್ಲ. ಅಂಥ ಒಂದು ಕಾಯಿಲೆದ ನಾವು ಕೇರ್ ತಗೊಂಡು ಆ ಕಾಯಿಲೆನ ವಾಸ ಮಾಡ್ತಕ್ಕಂಥ ಔಷಧಿಗಳು ನಮ್ಮಲ್ಲಿದೆ. ಅನುಭವ ಇದೆ ವೈದ್ಯರೇ, ವೀಕ್ಷಕರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸಾಕಷ್ಟು ಜನ ನಮ್ಮಲ್ಲಿ ಇಲ್ಲಿ ಉಳಿಸ್ಕೊಂಡು ಅವ್ರಿಗೆ ನಾವು ವಾಸ ಮಾಡಿ ಕಳಿಸಿದ್ದೀವಿ. ಪ್ಯಾರಲಿಸಿಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ತಗೊಬರ್ತಾರೆ. ಇಮ್ಮಿಡಿಯೇಟ್ಲಿ ನಾವನ್ನ ಒಂದು ದಿನದಲ್ಲಿ ಬರೆಸುವಂಥ ಔಷಧಿ ನಮ್ಮಲ್ಲಿದೆ. ಈ ರೀತಿಯಾಗಿ 88 ಕಾಯಿಲೆಗಳಿಗೆ 188 ಕಾಯಿಲೆಗಳು ನಮ್ಮಲ್ಲಿ ಮೆಡಿಷನ್ ಇದೆ. ನಿಮಗೆ ಯಾವುದೇ ಒಂದು ಒತ್ತಡಗಳಿದ್ದರೂ ನಮಗೆ ಫೋನ್ ಮಾಡಿ, ನಮ್ಮ ನಂಬರ್ ತಗೊಂಡು ನಮ್ಮ ನಂಬರ್ ಕಡೆಯಿಂದ ಫೋನ್ ಮಾಡಿ ವಿಷಯನ ನಮಗೆ ಮುಟ್ಟಿಸೋದ್ರಿಂದ ನಿಮಗೆಲ್ಲ ಮಾಹಿತಿ ಸಿಕ್ಕುತ್ತೆ ವೀಕ್ಷಕರೇ. ವೈದ್ಯ ಲೋಕ. ನಮಸ್ಕಾರ ವೀಕ್ಷಕರೇ.